ಯುವಕನನ್ನ ಬಲಿ ಪಡಿತಾ ಇನ್ಸ್ಟಾಗ್ರಾಮ್ ಪೋಸ್ಟ್ ಗೆಳತಿಯ ಜೊತೆಗೆ ಕುಳಿತಿದ್ದಂತಹ ಯುವಕನ ವಿಡಿಯೋ ಯುವತಿ ಕೈ ಹಿಡಿದು ಆತ್ಮೀಯತೆಯಿಂದ ಮಾತನಾಡಿದಂತಹ ಪವನ್. ಯುವಕನನ್ನ ಬಲಿ ಪಡಿತಾ ಇನ್ಸ್ಟಾಗ್ರಾಮ್ ಪೋಸ್ಟ್ ಗೆಳತಿಯ ಜೊತೆಗೆ ಕುಳಿತಿದ್ದಂತಹ ಯುವಕನ ವಿಡಿಯೋ ವೈರಲ್ ಆಗುತ್ತೆ. ಯುವತಿಯ ಕೈ ಹಿಡ್ಕೊಂಡು ಆತ್ಮೀಯತೆಯಿಂದ ಮಾತನಾಡ್ತಿದ್ದಂತಹ ಪವನ್ ಇನ್ಸ್ಟಾಗ್ರಾಮ್ನಲ್ಲಿ ವಿಡಿಯೋ ಹರಿಬಿಟ್ಟಂತಹ ಅಪರಿಚಿತ ಮಹಿಳೆ. ಆ ವಿಡಿಯೋಯಿಂದ ನೆಟ್ಟಿಗರು ಕೆಟ್ಟ ಕಮೆಂಟ್. ಮರ್ಯಾದೆ ಹೋಯ್ತು ಅಂತ ನೇಣಿಗೆ ಕೊರಳೊಡ್ಡಿದಂತಹ ಯುವಕ ಮನನೊಂದು ಆತ್ಮಹತ್ಯೆಗೆ ಶರಣಾಗಿರುವಂತಹ ವಿದ್ಯಾರ್ಥಿ ಹಾಸನದ ಕಲ್ಲೇನಹಳ್ಳಿಯ ಪವನ್ ಮೃತದೇಹ ಪತ್ತೆಯಾಗಿರುವಂಥದ್ದು. ಮೊಸಳೆ ಹೊಸಹಳ್ಳಿ ಕಾಲೇಜಿನಲ್ಲಿ ಫೈನಲ್ ಇಯರ್ ಓದ್ತಾ ಇದ್ದಂತಹ ಪವನ್ ಇನ್ಸ್ಟಾಗ್ರಾಮ್ ಪೋಸ್ಟ್ನಿಂದ ವಿದ್ಯಾರ್ಥಿ ಪವನ್ಗೆ ಮುಜುಗರ ಆಗಿದೆ. ಯುವತಿಗೆ ತೊಂದರೆ ಆಗುವ ಭೀತಿ, ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ಪವನ್ ಗಾರೆ ಕೆಲಸ ಮಾಡಿ ಮಗ ಪವನ್ ಅನ್ನ ಸಾಕ್ತಾ ಇದ್ದಂತ ತಾಯಿ ಪುಟ್ಟಲಕ್ಷ್ಮಿ. ಇದೊಬ್ಬ ಮಗ ಪವನ್ ಅನ್ನ ಕಳೆದುಕೊಂಡು ತಾಯಿ ಕಣ್ಣೀರನ್ನ ಹಾಕ್ತಾ ಇದ್ದಾರೆ. ನಿಮ್ಮ ಸುಖಕ್ಕೆ, ನಮ್ಮ ಒಂದು ಖುಷಿಗೆ, ನಿಮ್ಮ ವ್ಯೂವರ್ಶಿಪ್ಗೆ, ನಿಮ್ಮ ಅಮೌಂಟ್ಗೆ ಬೇರೆಯವ್ರನ್ನ ಬಲಿ ಕೊಡ್ತೀರಲ್ಲ, ನೀವೇನು ಹೊಟ್ಟೆಗೆ ಅಂತ ತಿಂತೀರಾ ಅಂತ. ಯಾವ್ದೋ ಹುಡುಗ ಲವ್ ಮಾಡ್ಕೊಂಡಿದ್ದ, ಇರ್ಲಿ ಅವನ ಇಷ್ಟ, ಏನು ತೊಂದರೆ ಮಾಡಿಲ್ಲ ಹುಡುಗಿಗೆ ತಾನೆ, ತೊಂದರೆ ಮಾಡಿಲ್ಲ ಅಲ್ವಾ, ಅವನು ಲವ್ ಮಾಡ್ಕೊಂಡಿದ್ದ. ಆದರೆ ಇನ್ಸ್ಟಾಗ್ರಾಮ್ನಲ್ಲಿ ಒಬ್ರು ಈಗ ಇರ್ತಾರಲ್ಲ, ಟ್ರೋಲ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಟ್ರೋಲ್ ಮಾಡ್ಕೊಂತ ಇದ್ರು. ಅವ್ರೇನೇನು ಮಾಡ್ತಿದ್ರು, ಇವ್ರು ವಿಡಿಯೋ ಮಾಡ್ತಿದ್ರು. ಅಂದರೆ ಕದ್ದು ಮುಚ್ಚಿ ವಿಡಿಯೋ ಮಾಡುವಂಥದ್ದು. ನೋಡಿ, ದೃಶ್ಯವನ್ನು ನೋಡಿದಾಗ ಗೊತ್ತಾಗುತ್ತೆ. ಅವನ ಇಷ್ಟ, ಅವನು ಓಡಾಡ್ತಾ ಏನೋ, ಅವಳಿಗೆ ಇಷ್ಟ ಇದೆ, ಇವನಿಗೆ ಇಷ್ಟ ಇದೆ, ಮುಂದೆ ಮದುವೆ ಆಗ್ತಿದ್ರು. ಅವರು ಅಸಭ್ಯ ವರ್ತನೆ ತೋರಬಾರ್ದು, ಜನಸಾಮಾನ್ಯರ ಮುಂದೆ ತೋರಕೂಡದು. ಆದರೆ ಹೋಗಿ ಮಾತಾಡಿದ್ರೆ ಮುಗಿದೋಗುತ್ತೆ. ಹಿಂಗೆಲ್ಲ ಮಾಡಬೇಡ್ರಪ್ಪ ಅಂತ ಹೇಳಿ ಮಾತಾಡೋದ್ರೆ ಮುಗಿದೋಗುತ್ತೆ. ವಿಡಿಯೋ ಮಾಡಿದ್ದೀರಾ, ಆ ವಿಡಿಯೋವನ್ನು ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟ್ ಮಾಡಿದ್ದೀರಾ, ಆ ಪೋಸ್ಟ್ ಮಾಡಿದಾಗ ಆ ಹುಡುಗಿಗೆ ಏನೋ ತೊಂದರೆ ಆಗ್ಬಿಡುತ್ತೆ ಅಂತ ಹೇಳಿ ಪವನ್ ಫೈನಲ್ ಇಯರ್ ಓದ್ತಾ ಇದ್ದವ್ ನೇಣಿಗೆ ಶರಣಾಗಿದ್ದಾನೆ. ನೆಟ್ಟಿಗರೆ ಆಕ್ರೋಶವನ್ನು ವ್ಯಕ್ತಪಡಿಸಿದ ಈಗೇನು ಲಾಭ ನಿಮಗೆ? ಮನನೊಂದು ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ. ಏನು ಹೇಳಿದ್ರು ನೋಡ್ಕೊಂಬರೋಣ ಬನ್ನಿ. ಏನ್ ಘಟನೆ ಆಯ್ತು? ಫ್ರೆಂಡ್ಸ್ ಜೊತೆ ನಮ್ಮ ಕಲ್ಲೇನಹಳ್ಳಿ ಹುಡುಗ ಪಾರ್ಕಿಗೆ ಹೋಗಿ ಮಾತಾಡ್ತಿದ್ದಾನೆ. ಯಾರೋ ಬೇವರ್ಸ್ ಸುಮ್ಮನೆ ಹುಡುಗನ್ ವಿಡಿಯೋ ತೆಗೆದು ಅಪ್ಲೋಡ್ ಮಾಡಿ ವಾಯ್ಸ್ ಎಡಿಟ್ ಮಾಡಿ ಈಗ ಹುಡುಗನ್ ಸಾವಿಗೆ ಕಾರಣ ಆಗಿಬಿಟ್ಟು. ಯಾವತ್ ನಡೆದಿರೋದು ಘಟನೆ? ಅದು ಘಟನೆ ಮೊನ್ನೆ ಆಗಿರೋದು ಇದ್ರಲ್ಲಿ. ಈಗ ನಮ್ಮ ಹುಡುಗ ಅಲ್ಲಿಂದ ಬಂದು ಆ ಬೇಜಾರಿಗೆ ಹ್ಯಾಂಗ್ ಮಾಡ್ಕೊಂಡಿದ್ದಾನೆ, ಸೂಸೈಡ್ ಮಾಡ್ಕೊಂಡಿದ್ದಾನ. ಎಷ್ಟೊತ್ತಲ್ಲಿ ಮಾಡ್ಕೊಂಡಿರೋದು? ಮಧ್ಯಾಹ್ನ 12:30. ಅವ್ರ ತಂದೆ ತಾಯಿಯಲ್ಲಿ ಏನ್ ಹಿನ್ನೆಲೆ? ಅವರು ಏನ್ ಕೆಲಸ ಮಾಡ್ತಾರೆ? ಅವರು ತರಕಾರಿ ವ್ಯಾಪಾರ, ಕೂಲಿ. ತಂದೆ ಇಲ್ಲ, ತಂದೆನೂ ತೀರೋಗಿದಾರಾ? ಯಾರು ಇನ್ಸ್ಟಾಗ್ರಾಮ್ ವಿಡಿಯೋ ಮಾಡಿ ಹಾಕಿರೋದು? ಯಾರು ವಿಡಿಯೋ ಮಾಡಿದ್ದು? ಯಾರು? ಚಿನ್ನು ಅಂತ ಹೇಳಿ ಐಡಿಯಿಂದ ಬಂದಿದೆ. ಅವಳಿಗೆ ಶಿಕ್ಷೆ ಆಗ್ಬೇಕು. ಮತ್ತೆ ಅವಳ ಕಡೆಯಿಂದ ತುಂಬಾ ಜನ ಹುಡುಗರು ಈ ತರ ಮಾಡಿದ್ರೆ ಮತ್ತೆ ಇನ್ನೂ ಪ್ರಾಬ್ಲಮ್ ಆಗುತ್ತೆ. ಏನ್ ಓದ್ತಾ ಇದ್ದ ಹುಡುಗ? ಫೈನಲ್ ಡಿಗ್ರಿ. ಎಷ್ಟು ಏಜ್? ಯಾವ ಊರು? 21. ಈಗ ಹುಡುಗ ತೀರೋಗಿದ್ದಾನ? ಯಾವ ಊರು ಇದು? ಯಾವ ಊರಿದು? ಎಲ್ಲಿ ಬರೋದಿದು? ಹಾಸನ ತಾಲೂಕು, ಹಾಸನ ಡಿಸ್ಟ್ರಿಕ್ಟ್. ಈಗ ಏನಾದ್ರು ವಿಡಿಯೋ ಹುಡುಗ ಹಿಂಗ್ ಮಾಡ್ಕೊಂಡಿದ್ದೀನಿ ಅಂತ ಗೊತ್ತಾದ್ಮೇಲೆ ಏನಾದ್ರು ಮತ್ತೆ ವಿಡಿಯೋ ಡಿಲೀಟ್ ಮಾಡಿದಾಳೆ? ಏನ್ ಮಾಡಿದಾಳೆ? ಮತ್ತೆ ಕಮೆಂಟ್ ಮಾಡ್ತಾ ಇದ್ದಾಳ? ಅವಳೇ ರಿಪ್ಲೈ ಮಾಡ್ತಾ ಇದ್ದಾಳ ಸತ್ರ ಸಾಯ್ತಾ ಇದ್ದೇನೆ ಅಂತ? ಇನ್ನೂ ತುಂಬಾ ಇದಾಗುತ್ತೆ ಅಂತ ಅವಳ ಕಡೆಯಿಂದವ. ಅವಳಿದ್ರೆ ಇನ್ನೂ ಕೆಟ್ಟದಾಗುತ್ತೆ. ಅವಳೇ ಸತ್ತೋಗ್ಬಿಟ್ರೆ ಒಳ್ಳೇದು. ಅವಳನ್ನ ಹಿಡಿದು ಶಿಕ್ಷೆ ಮಾಡಿ ಅದೇ ಕಾನೂನು ಪ್ರಕಾರ ಏನಿದೆಯೋ ಕರ್ಕೊಂಡ್ಬಿಟ್ಟು ಇಲ್ಲಿ ಬಿಟ್ಬಿಡಿ. ನಮ್ಮೂರ ಹತ್ರವ ನಮ್ಮೂರವರು ಅವರು ಅವರೇ ಅವಡ ನೋಡ್ಕೊತಾರೆ. ನೋಡಿ ಇವರೆಲ್ಲ ನೋಡಿ ಎಷ್ಟು ಅಲ್ಲೇ ಇದೆ ಬಾಡಿ ತೋರ್ಸಿಗ್ಯದ ಹುಡುಗ ನಂಗೆ ಹಂಗಲ್ಲ. ಬರೀ ಪಾರ್ಲರ್ ಕುಡಾಳ ತಪ್ಪ ಹಂಗಾರ ಜೊತೆ ಏನೋ ಮಾತಾಡ್ತಿರೋದು ತಪ್ಪ. ಫ್ರೆಂಡ್ ಕೈ ಹಿಡ್ಕೊಂಡ್ ಮಾತಾಡ್ತಾ ಇರೋದಕ್ಕೆ ವಿಡಿಯೋ ಮಾಡಿ ಹಾಕಿರೋದಕ್ಕೆ ತಪ್ಪ. ಅದು ವಿಡಿಯೋ ನೋಡಿ ಅವಳು ಸಂಪಾದನೆ ಆಗಿದ್ರೆ ಮಾಡ್ತಿದ್ದಿಲ್ಲ. ಅವಳು ಕಿತ್ತೋಗಿರೋದ್ರಿಂದ ಅವಳು ಮಾಡಿದಾಳೆ. ಅವಳು ಏನಾದ್ರು ತಪ್ಪಾಗಿ ಏನಾರ ಮಾಡ್ತಾವ, ಬರೀ ಕೈ ಹಿಡ್ಕೊಂಡ್ ಕೂತಿರೋದು ಅದು ದೊಡ್ಡ ತಪ್ಪ ಆಗ್ಬಿಡ್ತಾವ. ಈಗ ಹುಡುಗಿ ಮನೆ ಕಡೆ ಏನ್ ಅನ್ಕೋತಾರೆ ಅಂತ ಇವನು ಭಯದಲ್ಲಿ ಸೂಸೈಡ್ ಮಾಡ್ಕೊಂಡ್ ಅವನಿಗೆ. ಈಗ ಇದಕ್ಕೆ ಯಾರು ಒಂದ್ ಜೀವಕ್ಕೆ ಬೆಲೆ ಕೊಡೋದಾರು? ಎಲ್ಲ ಅವಳೇ ಹೊಣೆ. ಯಾರು ಹಾಕಿದಾಳೆ ಅವಳೇ ಹೊಣೆ. ಬೇಜಾರ್ ಅಲ್ಲ, ಇರೋ ಒಬ್ಬನೇ ಮಗ ಬೇಜಾರಲ್ಲಿ ಬಂದು ಸೂಸೈಡ್ ಮಾಡ್ಕೊಂಡಿದ್ದಾನೆ. ಹುಡುಗಿದ್ ಯಾವ ಊರು ಅಂತ ಗೊತ್ತಾ? ಹುಡುಗಿದ್ ಯಾವ ಊರು ಏನಾರ ಮಾಹಿತಿ ಸಿಕ್ಕಿದ್ಯಾ? ಇನ್ಸ್ಟಾಗ್ರಾಮ್ ಅಲ್ಲಿ ಫೋಟೋ ವಿಡಿಯೋಗಳೆಲ್ಲ ಇದೇವೆ ಇನ್ನೂ. ಅದನ್ನ ಹಿಡಿದ್ಬಿಟ್ಟು ಅವಳಿಗೆ ಶಿಕ್ಷೆ ಕೊಡಿಸ್ಲೇಬೇಕು. ಅವಳಿಗೆ ಹೆಸರು ಗೊತ್ತಿಲ್ಲ ಹುಡುಗಿ. ಚಿನ್ನು ಅಂತ ಇದೆಯಾ? ತೋರಿಸಿ, ಯಾವ್ದಾರ ಫೋನಲ್ಲಿ ಇದ್ರೆ ಐಡಿ ತೋರಿಸಿ.
ವಿಡಿಯೋ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.